ಇದರಿಂದ ಸಾಕಷ್ಟು ಒಳ್ಳೆಯ ಒಂದು ಮೆಸೇಜ್ ಅನ್ನ ನೀವು ಸಿಕ್ಕಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಸಾಕಷ್ಟು ಉಪಯೋಗ ಆಗಿದೆಯಾ ನಿಮಗೆ? ಇದರಿಂದ ನಿಮ್ಗೆ ಉಪಯೋಗ ಆಗಿದೆಯಾ? ಏನು ಉಪಯೋಗ ಅಂತ ಹೇಳಿ ನೋಡೋಣ. ಏನಾಗಿದೆ ಯಾರು ಹೇಳ್ತೀರಿ ನೋಡಿ? ಏನು ಇದರಿಂದ ಉಪಯೋಗ ಆಗಿದೆ? ಬನ್ನಿ ಯಾರು ಹೇಳಿ. ನೋಡಿ, ಅಂದ್ರೆ ಇಂತಹ ಏನು ಕಳ್ಳ ಕಾಕರಿದ್ದಾರೆ, ಮೂಢನಂಬಿಕೆ ಇದೆ, ಇಂಥವನ್ನ ಯಾವತ್ತೂ ಆಗಲಿ ನಾವು ನಂಬಲೇ ಬಾರದು. ಕೆಲವು ಒಳ್ಳೆಯ ತಜ್ಞರಿದ್ದಾರೆ, ನಿಮ್ಮ ಸಮಸ್ಯೆಗಳಿಗೆ ಇವತ್ತು ಬೇಕಾದಷ್ಟು ಪರಿಹಾರ ಕೊಟ್ಟಕ್ಕಂತಹ ತಜ್ಞರಿದ್ದಾರೆ. ಹಾಗಾಗಿ ನಾವು ಫಸ್ಟ್ ಏನಾಗಬೇಕು? ಎಜುಕೇಟೆಡ್ ಆಗಬೇಕು, ನಾವು ಬುದ್ಧಿವಂತರಾಗಬೇಕು ಅಲ್ವಾ? ಹಾಗಾಗಿ ನಾವು ಚೆನ್ನಾಗಿ ಓದ್ಬೇಕು. ಅದಕ್ಕೆಲ್ಲ ಪರಿಹಾರ ಅಂತಂದ್ರೆ ಏನಾಗಬೇಕು? ಚೆನ್ನಾಗಿ ಓದ್ಬೇಕು. ನೋಡಿ, ಚೆನ್ನಾಗಿ ಓದ್ಲಿಲ್ಲ, ನಾವು ತಿಳ್ಕೊಳ್ಳಿಲ್ಲ, ಬುದ್ಧಿವಂತರಾಗಲಿಲ್ಲ ಅಂದ್ರೆ ಈ ರೀತಿ ಅಡ್ಡದಾರಿ ಹಿಡಿದು ನಾವೇನ್ ಮಾಡ್ಬೇಕಾಗುತ್ತೆ? ಜನಗಳಿಂದ ಉಗಿಸ್ಕೊಳ್ಬೇಕಾಗುತ್ತೆ. ನಮ್ಮ ಮರ್ಯಾದೆ ಹಾಳು ಅಲ್ವಾ? ಎಲ್ಲ ನಮ್ಮ ಮನೆತನ ಮರ್ಯಾದೆ ಎಲ್ಲ ಏನಾಗುತ್ತೆ? ಬೀದಿಗೆ ಬರುತ್ತೆ. ಆವಾಗ ನಾವು ಇದ್ರೆ ಏನಾದ್ರೆ ಸತ್ತಾಗಿ ಅಲ್ವಾ? ಹಾಗಾಗಿ ಇಂತಹ ಮೂಢನಂಬಿಕೆಗಳಿಂದ ನಾವು ಯಾವತ್ತೂ ಏನಾಗ್ಬಾರ್ದು? ನಾವು ದೂರ ಇರಬೇಕು. ಇವುಗಳನ್ನ ನಮ್ಮ ಹತ್ರ ಬಿಟ್ಕೊಳ್ಳೇಬಾರ್ದು. ಫಸ್ಟ್ ಆಫ್ ಆಲ್ ಇಂಥವುಗಳನ್ನ ಹತ್ರ ಬಿಟ್ಕೊಳ್ಳೇಬಾರ್ದು. ಹಾಗಾಗಿ ನೋಡಿ, ಈ ಒಂದು ಧ್ರುವದ ಚಾರಿಟಬಲ್ ಟ್ರಸ್ಟ್ ಒಳ್ಳೊಳ್ಳೆ ಕಲಾವಿದರು ಇದ್ದಾರೆ, ವಿದ್ಯಾರ್ಥಿಗಳು ಇದರಲ್ಲಿ ಬಳಸ್ಕೊಂಡಿದ್ದಾರೆ. ಇದು ಬಹಳ ತುಂಬಾ ಖುಷಿ ಆಯ್ತು. ಈ ಒಂದು ತಂಡಕ್ಕೆ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ನಮ್ಮ ಒಂದು ಸಂಸ್ಥೆಯ ಅಧ್ಯಕ್ಷರನ್ನ ಅವರ ಅನುಮತಿಯನ್ನು ಪಡ್ಕೊಂಡು ಇಲ್ಲಿಗೆ ಬಂದಿದ್ದಾರೆ, ಗೊತ್ತಾಯ್ತಲ್ಲ? ಹಾಗಾಗಿ ಇಲ್ಲೇ ಒಂದು ಅಲ್ಲಿ ಆ ಒಂದು ಸ್ಥಳಾವಕಾಶವನ್ನು ಮಾಡಿಕೊಟ್ಟು ನಿಮಗೆ ಅನುಕೂಲ ಆಗಿ ಒಳ್ಳೆ ಮೆಸೇಜ್ ಅನ್ನ ಕೊಡ್ತೇವೆ ಅಂತ ಇಲ್ಲಿ ಬಂದು ನಮಗೆ ಬಹಳ ಉಪಯೋಗ ಆಗಿದೆ ಅಂತ ತಿಳ್ಕೊಂಡು ಈ ಒಂದು